ಕೊಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತ ಹೆಣ್ಣಕ್ಕೆ ಜೀವಿಲ್ಲ ಸತ್ತನಾಗ ಸುಡುಗಾಡ್ದಾಗ ಹೋಗ್ತಾರ ಬುರ್ರ ಬಿಸಿ ಬಾಲೇ ತವ ಮುಖ ಬೋಜೆ ಗಜಪತಿ ಗೌರಭಂಗ ಮಾಲಾಶ್ರೀ ಮಾನ್ಮಂಗ ಸುಮ್ಮನೆ ನೋಡಿ ಸುಳ್ಳಿಕ ಈ ಮಹಾಸ್ವಾಮಿಯ ಕಾಲುಗಳು ಬೀಳ ತೆಗಿಲ ಅಯ್ಯೋ ನಡಿ ಅವನು ಕಂಡ ಬಿಡ್ತದು ನನ್ನನ್ನು ಯಾರನ್ನು ತಿಳಿದಿರುವೆ ಯಾರು ಹಿಮಾಲಯ ಪರ್ವತದಲ್ಲಿ ಆ ಪರಶಿವನನ್ನೇ ಗೆದ್ದು ಬಣವಿ ಸಂಧ್ಯಾಗ ಮಹಾಯತ್ನವನ್ನು ಮಾಡಿ ಗೊಂಜಾಳ ಹೊಲದಲ್ಲಿ ಹೋಮ ಮಾಡಿ ದನನ ಮನೆಯಲ್ಲಿ ಭೋಜನ ಮಾಡಿರೋ ಮಹಾಸ್ವಾಮಿಗಳು ನಾವು ನಮ್ಮನ್ನೇ ಯಾರೆಂದು ತಿಳಿವಿಯಾ ದೊಡ್ಡ ಮಹಾಸ್ವಾಮಿಗಳು ನೀವು ನಿಮ್ಮ ಹೆಸರೇನ್ರಿ ನಮ್ಮ ಹೆಸರು ಗುದ್ಯಾನಂದ ಸ್ವಾಮೀಜಿ ಗುದ್ಯಾನಂದ ಸಭಾಲೆ ನಿನ್ನನ್ನು ನೋಡಿದ್ರೆ ನಿನ್ನ ಭವಿಷ್ಯ ನನ್ನ ಕಣ್ಣಲ್ಲಿ ಕಾಣುತ್ತಿದೆ ನನಗೆ ಅದರಿ ಅಜ್ಜ ಹೇಳಕ್ಕನ ಬರ್ಬೇಕತ್ತೈತ್ರಿ ಹೌದು ಬಾಲೆ ನೀನು ನೋಡಿದ್ರೆ ಗೊತ್ತಾಗತ್ತೆ ಬಾಲೆ ನನಗೆ ನನಗೆ ಒಂದು ಗಂಡ ಬೇಕಾಗಿತ್ತು ಗಂಡ ಸಿಗುವ ಗಂಡು ಸಿಗುತ್ತೆ ಬಾಲೆ ನಿಮ್ಮ ಅಕ್ಕ ಮೈನೇರ್ತು 10 ವರ್ಷ ಆಗೈತಿ ಆಕೆ ಗಂಡು ಹುಡುಕ್ಲಾ ನನಗೆ ಗಂಡು ಬೇಕಂತ ನನಗೆ ಗಂಡು ಬೇಕು ಅಂತ ಊರು ತಿರ್ಗಾಕತಿ ಎಲ್ಲಿ ಬೇಕಂತ ಸೇರ್ಕಬೇಕ ಗಂಡು ತಿಪ್ಪೆ ಹೋಗ್ತೇವೆ ಬಾಲೆ ಕಾಮ ಬೋಜೆ ಗಜಪತಿ ಗೌರಭಂಗ ಮಾಲಾಶ್ರೀ ಮಾನ್ಮಂಗ ಸುಮ್ಮನೆ ಕಳಿಸಿಲ್ಲ ಮೂರನೇ ಕಾಣ ತೋರ್ಸಾಕ ಅಂತಿಪ್ಪ ಅಜ್ಜರ ಹೇಳ್ತೀನಿ ಬಾಲೆ ನಿನಗೆ 3 ಪುರುಷರು ಗಂಟು ಬಿದ್ದಿದ್ದ ಹೌದ್ರಿ 3 ಮಂದಿ ಒಬ್ಬ ಚೆಲುವ ಒಬ್ಬವ ಛತ್ರಿ ಇನ್ನೊಬ್ಬವನ ಹೆಸರು ಕಾಸಿಮ ಅದನ್ನು ನಾನು ಹೇಳ್ತೀನಿ ಅದಕ್ಕೆ ನಾನು ಕಲ್ತು ಬಂದಿದ್ದೇನೆ ಮಹಾವಿದ್ದೇನೆ ಬಾಲೆ ನಿನ್ನ ಅಂಗರಕ್ಷೆಯನ್ನು ಕೊಡು ಆಹಾ ಏನು ಬೆತ್ತದ ಓಯಪ್ಪ ಈಗ ಕೈಯ ಈ ನಮನಿ ಇರ್ಬೇಕಾದ್ರೆ ಅದು ಹೆಂಗಿರ್ಬೇಕು ಅಂತ ಮನಸ್ಸು ಆಹಾ ಬಾಲಿ ಸ್ವಲ್ಪ ಹಿಂಗೆ ಹಿಡಿದು ಹಿಡಿ ಮಕ್ಕಳೇ ನಮ್ಮ ಬೆವರಿನಲ್ಲಿ ಶಕ್ತಿ ಇದೆ ದೊಡ್ಡ ಸಾಮ್ಯಾರ ಇರ್ಬೇಕು ಹೌದ್ರಿ ಬೆವರಿನಲ್ಲಿ ಶಕ್ತಿ ಇದೆ ಅನ್ನೋ ದೊಡ್ಡ ಸಾಮ್ಯಾರ ಹೌದು ತಾಯಿ ನಾವು ಬರೀ ಕೆಂಗಣಿಂದ ಕ್ಯಾಟ್ರೇಜ್ ನೋಡಿದ್ರೆ ಬಸವರಾಗಿ ತೆಗಿದೀನಿ ಅಂತ ಶಕ್ತಿ ನಮ್ಮಲ್ಲಿದೆ ಅಂತ ಶಕ್ತಿ ನಮ್ಮಲ್ಲಿದೆ ಅಂದ್ರ ದಿಟ್ಟಿಸಿ ನೋಡೋದು ಬಸರಾಗ್ತಾರ ಹೌದ್ರಿ ಅಂತ ಶಕ್ತಿಯನ್ನು ಪಡೆದಿರುವ ಸ್ವಾಮಿಗಳು ನಾವು ದೊಡ್ಡ ಸ್ವಾಮಿಗಳು ಅಂಗರಕ್ಷಕರು ನೋಡಿ ಪಕ್ಕ ನಿತ್ಯಾನಂದ ಶಿಷ್ಯ ಇರ್ಬೇಕು ನಿತ್ಯಾನಂದ ನಮ್ಮ ಅಣ್ಣ ಸತ್ಯಾನಂದ ಅಲ್ಲ ಒಳಗುತ್ತಪ್ಪ ಸ್ವಾಮಿ ನಾವು ಭಕ್ತಳಿ ನಿನಗೆ 3 ಪುರುಷರ ಗಂಡು ಬಿದ್ದಿದ್ದ ಅದರಲ್ಲಿ ಸ್ವಸಿ ಎಂದು ಅಂಡಗೋಲಜಿಗೆ ನಿನ್ನ ಮಗಳಿಂದ ಸುತ್ತರಿತಿರುವ ಆ ನಿಮ್ಮ ಮಾವ ಛತ್ರಿಯನ್ನು ಮಾತ್ರ ಮದುವೆಯಾಗಬೇಕು ಏಕೆಂದರೆ ನೀನು ಅವನನ್ನು ಮದುವೆಯಾದರೆ ನಿನ್ನ ಗರ್ಭದಲ್ಲಿ 3 ಮೋಳಿ ಆಕಳ 4 ಮೋ ಹ್ಯಾಟಿ 3 ಹುಂಜ ಹುಟ್ಟುವ ಸಂಭವ ಏಕೆಂದರೆ ಅವನು ಕೃಷ್ಣ ಜಾತಕದವ ನನ್ನ ಗರ್ಭದಲ್ಲಿ ಏನಂದ್ರೆ 3 ಆಕಳ 3 ಕೋಳಿ ಹುಂಜ 3 ಹ್ಯಾಟಿ ನಿನ್ನ ಗರ್ಭದಲ್ಲಿ ತಿಳಿಸುತ್ತೇವೆ ಅವರನ್ನು ಮದುವೆಯಾದರೆ ಏಕೆಂದರೆ